ಇಲ್ಲಿವರೆಗೆ ಪರಮ ಪೂಜ್ಯರ ಒಂದು ಆದೇಶದಂತೆ ಹಿರೇಮಠ ಸಂಸ್ಥಾನದ ಪೂಜ್ಯರಾದಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ವರ್ಷದ ಅಮೃತ್ ಮಹೋತ್ಸವದ ಅಂಗವಾಗಿ 75 ಮನೆಗಳಲ್ಲಿ ಶರಣ ಸಂಸ್ಕಾರ ಬಿತ್ತುವ ಕಾರ್ಯಕ್ರಮ ಮತ್ತು ಶಿವಯೋಗ ಜಾಗೃತಿ ಅನ್ನುವಂಥ ಒಂದು ವಿಷಯ ಕುರಿತು ಮತ್ತು ಪರಮ ಪೂಜ್ಯರು ನಡೆದು ಬಂದ ದಾರಿ ಅಂತ 3 ವಿಷಯಗಳನ್ನು ಇಲ್ಲಿಟ್ಟು ಈ ಕಾರ್ಯಕ್ರಮನ ಪ್ರತಿಯೊಬ್ಬರ ಮನೆಯಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಏಪ್ರಿಲ್ ತಿಂಗಳು 20, 21, 22 ತಮ್ಮೆಲ್ಲರಿಗೆ ಹಿಂದೆ ಆಮಂತ್ರಣ ನೆನ್ಪಿಟ್ಕೊಳ್ಬೇಕು. ಏಪ್ರಿಲ್ ತಿಂಗಳಲ್ಲಿ 20, 21, 22ಕ್ಕೆ ಎಲ್ಲರೂ ಶುಚಿಭೂತವಾದಂಥ ಬಟ್ಟೆಯನ್ನು ಹಾಕ್ಕೊಂಡು 3 ದಿನ ಅಲ್ಲೇ ಪ್ರಸಾದ, ಅಲ್ಲೇ ನಾಷ್ಟ, ಅಲ್ಲೇ ಜಾತ್ರೆ, ಒಳ್ಳೆ ಮಹಾತ್ಮರದ ಕಾರ್ಯವನ್ನು ತಾವು ಕಣ್ಣಿನಿಂದ ನೋಡಲಿಕ್ಕೆ ಬರಲಿಕ್ಕೆ ಆಮಂತ್ರಣ ಕೊಡುತ್ತಾ ಮೊಟ್ಟ ಮೊದಲಿಗೆ ವಿಶ್ವಗುರು ಬಸವಣ್ಣನವರನ್ನು ಚಿದ್ಗರ್ಭದಲ್ಲಿ ಧ್ಯಾನಿಸುತ್ತಾ ವೀರ ವೈರಾಗ್ಯ ನಿಧಿ ತತ್ವ ಶಿಖಾಮಣಿ ಕನ್ನಡದ ಕವಿತ್ರಿ ಆದಂಥ ಅಕ್ಕಮಾದೇವಿ ತಾಯಿಯರನ್ನು ಧ್ಯಾನಿಸುತ್ತಾ ನಡೆದಾಡುವ ದೇವರು ಕನ್ನಡದ ಕಟ್ಟಾಳು ಅನುಭವ ಮಂಟಪದ ಶಿಲ್ಪಿ ಆದಂಥ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸ್ಮರಿಸುತ್ತಾ ಹೊಸ ಬದುಕಿಗೆ ದಾರಿದೀಪವಾದಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಸ್ಮರಿಸುತ್ತಾ ತಮ್ಮೆಲ್ಲರಿಗೆ ಇಲ್ಲಿವರೆಗೆ ಪರಿಪರಿಯಾಗಿ ಸಂಸಾರದಿಂದ ಅಧ್ಯಾತ್ಮದತ್ತ ಬರುವಂಥ ವಿಷಯವನ್ನು ಕುರಿತು ಮಂಡನೆ ಮಾಡಿದಂಥ ತಾಯಿಯವರಾದಂಥ ಮೇಘಾ ತಾಯಿಯವರ ಪಾದಗಳಿಗೆ ಅನಂತ ಶರಣಾರ್ಥಿ. ಈ ಒಂದು ಕಾರ್ಯಕ್ರಮ ಸರಳವಾಗಿ ಸೂತ್ರಧಾರಿಗಳಾಗಿ ನಡೆದುಕೊಂಡು ಬರುವಂಥ ನಮ್ಮ ಸೋದರಿ ಸುವರ್ಣ ಬಲ್ಲೂರೆ ತಾಯಿಯವರಿಗೂ, ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ತಾಯಿಯವರ ಹೆಸರು ಅನಿತಾ, ಅವ್ರ ಮನೆಯವ್ರಿಗೂ ಪ್ರಭುರಾವ್, ಅನಿತಾ ಪ್ರಭುರಾವ್ ದಂಪತಿಗಳಿಗೆ ನಮ್ಮ ವತಿಯಿಂದ ಅನಂತ ಶರಣಾರ್ಥಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ದಿನನಿತ್ಯ ಬಹಳಷ್ಟು ತಾಯಂದಿರು ಎಲ್ಲೆಲ್ಲಿ ಸಮೀಪ ಆಗ್ತದ ಎಲ್ಲರೂ ಭಾಗಿಯಾಗ್ತಾ ಇದ್ದೀರಾ. ಇವತ್ತಂತೂ ಬಹಳಷ್ಟು ಜನರು ಭಾಗಿಯಾಗಿರಿ. ಯಾಕಂದ್ರೆ ಇದು ತಮ್ಮ ಸುದೈವದ ದಿನ, ಅಮೃತದ ದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಎಲ್ಲವನ್ನೂ ಸಿಗುತ್ತೆ, ಆದರೆ ಇಂಥ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಭಾಗಿಯಾದಂಥ ತಮ್ಮೆಲ್ಲ ಚೈತನ್ಯಾತ್ಮಕ್ಕೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಈಗ ಶಿವಯೋಗ ಜಾಗೃತಿ ಅನ್ನುವಂಥ ವಿಷಯವನ್ನು ನಾನು ತಗೊಳ್ಬೇಕು. ಇದು ಸ್ವಲ್ಪ ಕಠಿಣ ಇದೆ. ಕಥೆಗಳನ್ನು ಹೇಳ್ಬೋದು, ಶರಣರ ಮಾಡಿ ಹೋದಂಥ ಆದರ್ಶಗಳನ್ನು ಹೇಳ್ಬೋದು. ಅದರ ಶಿವಯೋಗ ಅಂದರೆ ಏನು, ಅದು ಭಾಳ ಮುಖ್ಯ. ಶಿವನೊಂದಿಗೆ ಕೂಡುವಂಥದ್ದು. ಈ ಜೀವನ ಪವಿತ್ರ ಮಾಡ್ಕೊಳ್ಬೇಕಾದ್ರೆ ಅವನಲ್ಲಿ ನಾವು ಕೂಡೋದು, ನಮ್ಮಲ್ಲಿ ಅವ ಬರಲಿಕ್ಕೆ ಒಂದು ಮಾರ್ಗಕ್ಕೆ ಶಿವಯೋಗ ಅಂತಾರೆ. ಶಿವನನ್ನು ಯೋಗ್ಯವಾದ ಪದಗಳನ್ನು ಹಿಡಿದುಕೊಂಡು ಗಮನದಲ್ಲಿಟ್ಟುಕೊಂಡು ಅವನೊಂದಿಗೆ ಮಂತ್ರದೊಂದಿಗೆ, ಪೂಜೆಯೊಂದಿಗೆ, ಧ್ಯಾನದೊಂದಿಗೆ, ಕಾಯಕದೊಂದಿಗೆ, ದಾಸೋಹದೊಂದಿಗೆ ಅವನ ಜೊತೆ ಕೂಡುವಂಥ ಒಂದು ಕಾರ್ಯಕ್ರಮಕ್ಕೆ ಶಿವಯೋಗ ಜಾಗೃತಿ ಅಂತಾರೆ ತಾಯಂದರೆ. ನಾಳೆ ಶಿವರಾತ್ರಿ ಹೌದಲ್ಲ, ತಮಗೆಲ್ಲ ತಾಯಂದ್ರೆ ಹೇಳಿದ್ರು ನಾಳೆಗೆ ಒಂದಿನ ಆದರೂ ಮಾಡಿರಿ, ಪೂಜೆ ಮಾಡಿಕೊಡ್ರಿ. ಯಾಕಂದ್ರೆ ಈಗೇನು ಆಗಿದೆ ಅಂದರೆ ಕಲಿಯುಗದ ಕಾಲ. ಯಾರು ಪೂಜೆ ಮಾಡ್ತೀರಿ, ಯಾರು ಧ್ಯಾನ ಮಾಡ್ತೀರಿ, ಯಾರು ಇರ್ತೀರಿ, ಅವ್ರ ಮುಂದೆ ಸಂಗಮ ಯುಗದಾಗ ಹುಟ್ಟು ಬರ್ತೀರಿ ಅಂತ ಇದ್ದಾರೆ. ನಮ್ಗೆ ಇನ್ನೊಂದು ಜನ್ಮ ಬೇಕು, ಅದು ಒಳ್ಳೆ ಜನ್ಮ ಬೇಕು. ಇಂಥ ಕಲಿಯೋಗದಿಂದ ಪಾರಾಗಿ ಸಂಗಮ ಯುಗದಾಗ ನಾವು ಕಾಲಿಕ್ಕಬೇಕು ಅಂದ್ರೆ ದಿನನಿತ್ಯ ಬೆಳಗ್ಗೆ ಎದ್ದು 10 ಎದ್ದು ಅಗ್ಗವಣೆ ಪತ್ರಿಯ ತಂದು ಪೂಜಿಸ್ಬೇಕು ಲಿಂಗಕ್ಕೆ. ಹೊತ್ತು ಹೋಗದ ಮುನ್ನೆ ಮುಟ್ಟದ ಮುನ್ನ ಏನು ಮಾಡ್ಬೇಕ್ರಿ, ಲಿಂಗಕ್ಕೆ ಪೂಜೆ ಮಾಡಬೇಕು. ಎಲ್ಲರೂ ದೀಕ್ಷಾ ತಗೊಂಡಿರಿ, ದೀಕ್ಷಾ ತಗೊಳ್ಳೋರ್ದವ್ರು ದೀಕ್ಷಾ ತಗೊಂಡವ್ರು ಮತ್ತೆ ದೀಕ್ಷಾ ತಗೊಳ್ಬೋದು. ಆದರೆ ಏನು ಮಾಡೋದಿಲ್ಲ, ಆ ಲಿಂಗ ಈಗ ಒಂದಿಷ್ಟು ಮಂತ್ರ, ಮನಸ್ಸು, ಇಷ್ಟಲಿಂಗ ಅಂದ್ರೆ ದೇಹ, ಪ್ರಾಣಲಿಂಗ ಅಂದ್ರೆ ಮಂತ್ರ, ಭಾವಲಿಂಗ ಅಂದ್ರೆ ಅವನೊಂದಿಗೆ ಕುಂತು ತೃಪ್ತಿ ಪಡೆಂಥದ್ರಿ. ಮನೆಯಲ್ಲಿ ಅಡುಗೆ ಮಾಡ್ತೇವೆ ನೋಡ್ರಿ, ಬರೀ ಜೋಳ ಬ್ಯಾಳೆ, ನಮಗೇನು ನಾಳೆಗೆ ಇಡ್ಲಿ ವಡ ಮಾಡೋದದ, ರವೆ ತಂದ್ರಿ, ಉದ್ದಿನ ಬೇಳೆ ತಂದ್ರಿ, ನೆನೆ ಹಾಕಿದ್ರಿ, ಹೊಟ್ಟೆಗೆ ಹೋಯ್ತೇನ್ರಿ, ಇಲ್ಲ ಅದು ಕ್ರಿಯಾ ಮಾಡಬೇಕು. ಕ್ರಿಯಾ ಮಾಡಿದಾಗ ಏನಾಗ್ತದ್ರಿ, ರೆಡಿ ಮಾಡ್ತೀವಿ, ಸಿದ್ಧತೆ ಮಾಡ್ತೀವಿ. ಸಿದ್ಧತೆ ಮಾಡಿದಾಗ ಏನಾಗ್ತದ, ಪದಾರ್ಥ ರೆಡಿ ಆಗ್ತದೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಅದು ಹಂಚಿನ ಮೇಲೆ ಹಾಕಿದ್ರಿ, ಕುಕ್ಕರ್ದಾಗ ಇಟ್ರಿ ಅಂದ್ರೆ ಇಡ್ಲಿ ಆಗ್ತಾವೆ. ಆದ್ರೆ ಹೊಟ್ಟೆ ತುಂಬ್ತದೇನ್ರಿ, ಅದನ್ನು ತಗೊಂಡು ಮತ್ತೆ ಕ್ರಿಯಾ ಮುಖಾಂತರ ಮೆಲಿದು ತಿಂದ್ರಂದ್ರೆ ಸೂಪರ್ ವಡ, ಸೂಪರ್ ಇಡ್ಲಿ ಅಂತ ಹೇಳ್ತದೆ. ಅದು ತೃಪ್ತಿ ಅಂತ. ಪೂಜೆ ಮಾಡಿದಾಗ್ರಿ ಹಾಗೆ ತೃಪ್ತಿ